ಎಕ್ಸ್ಕ್ಯೂಸ್ ಮಿ ಹೀರೋ. ಸೊ ಇವರ ಅಜಯ್ ರಾವ್ ಅಂತ ಹೇಳೋದ್ಕಿಂತ ಎಲ್ರಿಗೂ ಕೂಡ ಕೃಷ್ಣ ಅಂತ ಹೇಳೋಕೆ ಇಷ್ಟ. ಸೊ ಇವತ್ತು ಇವರ ಸಿನಿಮಾದ ಪಾರ್ಟ್ನರ್ ಸಿನಿಮಾದ ಒಂದು ಲವ್ಲಿ ಆದಂತಹ ಸಾಂಗ್ ರಿಲೀಸ್ ಆಗಿದೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಎಸ್, ಹಾಯ್ ಸರ್. ಹಾಯ್, ಚೆನ್ನಾಗಿದ್ದೀನಿ, ಸೂಪರ್. ಸೊ ನಾನು ಸರ್ಗೆ ಕೇಳುವಂತ ಫಸ್ಟ್ ಪ್ರಶ್ನೆ, ಏಜೇ ಆಗಲ್ವಾ ಸರ್ ನಿಮಗೆ? ಆಗ್ತಾನೆ ಇಲ್ಲ, ಏನ್ ಮಾಡ್ಲಿ? ಹೆಂಗೆ ಸರ್ ಈಗ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಲಿ? ಎಲ್ಲ ಹುಡುಗರು ಬೆಳಿಗ್ಗೆ ಎದ್ದು ಅಯ್ಯೋ ನಾನ್ ಹೆಂಗೆ ಹೊಟ್ಟೆ ಕರಗಿಸೋದು, ಹೆಂಗೆ ಸಿಕ್ಸ್ ಪ್ಯಾಕ್ ಬೆಳೆಸ್ಕೊಳ್ಳೋದು, ಅಯ್ಯೋ ಏಜ್ ಆಗ್ತಾ ಇದೆ ಅಂತ ಇದ್ರೆ, ನೀವು ಯಂಗ್ ಅಂಡ್ ಎನರ್ಜೆಟಿಕ್ ಎಕ್ಸ್ಕ್ಯೂಸ್ ಮೇಲೆ ಹೆಂಗಿದಿರೋ ಈಗ್ಲೂ ಹೆಂಗೆ ಹೆಂಗೆ ಗೊತ್ತಾಗ್ತಾ ಇಲ್ಲ, ಹೇಳಿ. ಗೊತ್ತಾಗ್ತಾ ಇಲ್ಲ, ಹೇಳಿ. ಎನಿವೆ, ಸೊ ಈ ಸಾಂಗ್ ನ ನೀವೇ ಈಗ ಫಸ್ಟ್ ಹೇಳ್ಬೇಕು, ಶುಭಾರಂಭ ಮಾಡಿ. ಏನ್ ಸಾಂಗ್ ಹಾಡ್ಬೇಕಾ? ಹೇಳ್ಬೇಕು ಇವಾಗ. ಅಮೋರ ಅಮೋರ ಅಷ್ಟೇ. ಏನ್ ಅದ್ರ ಅರ್ಥ? ಅಮೋರ ಅಂತಂದ್ರೆ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅಲ್ಲಿ, ಸ್ಪೇನ್ ಅಲ್ಲಿ ಲವ್ ಯು ಅಂತ. ಸೊ ನೀವು ತುಂಬಾ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಆಲ್ಮೋಸ್ಟ್ ಎಲ್ಲದರಲ್ಲೂ ಕೃಷ್ಣ 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 ಅಂತಾನೆ ನೀವು. ಸೊ ಅಜಯ್ ರಾವ್ ಅನ್ನೋದ್ಕಿಂತ ಕೃಷ್ಣ ಅಲಿಯಾಸ್ ಕೃಷ್ಣ ಅಂತ. ಇದ್ರಲ್ಲಿ ಯಾಕೆ ನಿಮ್ ಹೆಸರನ್ನ ಬಿಟ್ಕೊಟ್ರಿ ಕೃಷ್ಣ ಅಂತ ಬಿಟ್ಟು? ಇಲ್ಲ, ನಾನು ಬಿಟ್ಕೊಟ್ಟಿದ್ದಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಯಾವ ಸಿನಿಮಾದಲ್ಲಿ ನನ್ನ ಹೆಸರು ಅಜಯ್ ಅಂತ ಇಡಿ ಇಲ್ಲ ಕೃಷ್ಣ ಅಂತ ಇಡಿ ಅಂತ ನಾನು ಕೇಳ್ಕೊಂಡಿದ್ದೆ ಇಲ್ಲ. ಅದು ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಅವರಾಗೆ ಇಟ್ಕೊಂಡ್ ಬಂದಿರೋದು. ಇವತ್ತವರೆಗೂ ನಾನು ಯಾವ ಸಿನಿಮಾದಲ್ಲಿ ನನ್ನ ಹೆಸರು ಇದೆ ನೀಡಿ ಅಂತ ನಾನು ಕೇಳಿಲ್ಲ. ಇಟ್ ಇಸ್ ದೇರ್ ಚಾಯ್ಸ್. ಎಷ್ಟು ವರ್ಷದಲ್ಲಿ ಮಾಡಿರುವಂತಹ ಸಿನಿಮಾಗಿಂತ ಈ ಒಂದು ಪಾರ್ಟ್ನರ್ ಎಷ್ಟು ವಿಭಿನ್ನವಾಗಿದೆ ಅಂತ? ಇಲ್ಲ, ವಿಭಿನ್ನ ಅನ್ನೋದಕ್ಕಿಂತ ಒಂದು ಸಮಾಧಾನ ಇದೆ ನನಗೆ. ಫೈನಲಿ ನಾನು ಮಾಡುವಂತ ಸಿನಿಮಾ ನನಗೆ ಫಸ್ಟ್ ಸಮಾಧಾನ ಕೊಡಬೇಕು. ಅದು ನಾವ್ ಏನ್ ಅನ್ಕೊಂಡಿದ್ವಿ, ಏನ್ ಕರೆ ಕೇಳಿದ್ವಿ, ಅದೇ ತರನೇ ಅದು ಮೂಡ್ ಬಂದಿದೆ. ಎಲ್ಲ ಆಯಾಮಗಳಲ್ಲೂ ನಾವು ಗೆದ್ದಿದೀವಿ ಅಂತ ಫಸ್ಟ್ ನನಗೆ ಸಮಾಧಾನ ಬರ್ಬೇಕು, ನನಗೆ ಖುಷಿ ಕೊಡ್ಬೇಕು. ಸೊ ವಿಭಿನ್ನ ಅನ್ನೋದು ಲೆಕ್ಕ ಹಾಕಲ್ಲ, ಸಮಾಧಾನ ಇರ್ಬೇಕು. ಆಗ್ತಾನೆ ನಾನು ಒಬ್ಬ ಪ್ರೇಕ್ಷಕನಿಗೆ ಬಂದು ಈ ಸಿನಿಮಾ ಚೆನ್ನಾಗಿ ಮಾಡಿದೀವಿ ನೋಡಿ ಅಂತ ಹೇಳಕ್ ಸಾಧ್ಯ. ನನಗೆ ನಂಬಿಕೆ ಇಲ್ಲದೆ, ನನಗೆ ಕಾನ್ಫಿಡೆನ್ಸ್ ಇಲ್ಲದೆ, ನನಗೆ ಸಮಾಧಾನ ಇಲ್ಲದೆ ಅದು ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಸಿನಿಮಾ ಆ ಎಲ್ಲ ಅಪ್ರಿಸಿಯೇಷನ್ ಅಂದ್ರೆ ಮೆಚ್ಚುಗೆ ಪಡೋ ಏನ್ ಜನ ಕೊಟ್ಟಿದ್ದಾರಲ್ಲ, ಚೆನ್ನಾಗಿದೆ ಸಿನಿಮಾ ಅಂತ, ಆ ಮೆಚ್ಚುಗೆ ಇರೋ ಸಾಲಲ್ಲಿ ಇದು ಡೆಫಿನೆಟ್ಲಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಸೊ ಬೃಂದಾ ಆಚಾರ್ಯ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ, ಕ್ಯೂಟ್ ಹುಡುಗಿ. ಸೊ ಹೇಗ ಅನಿಸ್ತು ಸರ್? ತುಂಬಾ ತುಂಬಾ ಖುಷಿ ಕೊಟ್ಟಿದ್ದೆ ಅವ್ರ ಜೊತೆ ಕೆಲಸ ಮಾಡಿದ್ದು. ನಾನು ಅವಾಗಲೇ ಹೇಳ್ದೆ ಐ ಆಮ್ ಹರ್ ಫ್ಯಾನ್ ಅಂತ. ಅದು ಜೆನ್ಯೂನ್ಲಿ ಹೇಳ್ತಾ ಇರೋದು. ವೈ? ಬಿಕಾಸ್ ಹರ್ ಪ್ರೊಫೆಷನಲಿಸಮ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕ್ಯಾರೆಕ್ಟರ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ, ಡೆಡಿಕೇಶನ್, ಎವ್ರಿಥಿಂಗ್ ಅವೆಲ್ಲ ತುಂಬಾ ಅಪರೂಪ ಕಂಡು ಬರುವಂಥದ್ದು. ಆಮೇಲೆ ಎಲ್ಲಕ್ಕಿಂತ ಮೇಲೂ ಹೆಚ್ಚಾಗಿ ನಮ್ಮ ಕನ್ನಡದ ಹುಡುಗಿ, ಸ್ಪಷ್ಟವಾಗಿ ಅಚ್ಚುಕಟ್ಟ ಕನ್ನಡ ಮಾತಾಡುವಂತ ಹುಡುಗಿ. ಹಾಗಾಗಿ ತುಂಬಾ ತುಂಬಾ ಖುಷಿ ಕೊಟ್ಟಿದೆ ಅವ್ರ ಜೊತೆ ಕೆಲಸ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾದಂತಹ ಕ್ಯಾರೆಕ್ಟರ್ ಮಾಡಬೇಕು ಅಂತ, ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಇದೆ. ಸೊ ನೀವು ತುಂಬಾ ರೀತಿಯಾದಂತಹ ಕ್ಯಾರೆಕ್ಟರ್ಸ್ ಗಳನ್ನ ಮಾಡ್ಕೊಂಡು ಬಂದಿರಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ನೆಕ್ಸ್ಟ್ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ಈ ರೀತಿಯಾದಂತಹ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇದ್ರೆ ಯಾವ್ದು ಸರ್? ಇಲ್ಲ, ಡ್ರೀಮ್ ಪ್ರಾಜೆಕ್ಟ್ ಅಂತ ಆತರದ್ದು ಏನಿಲ್ಲ. ನಾನು ವೇದಿಕೆ ಮೇಲೂ ಆಗ್ಲೇ ಹೇಳ್ದೆ, ನಾನು ಎಮೋಷನ್ಸ್ ಅನ್ನ ಕೊಡ್ಬೇಕು ಆಡಿಯನ್ಸ್ಗೆ. ಅವ್ರ ಟ್ರೆಜರ್ ಅಲ್ಲಿ ಅವರ ಒಂದು ಸಪರೇಟ್ ಒಂದು ಟ್ರೆಜರ್ ಬಾಕ್ಸ್ ಇರುತ್ತೆ ಅವ್ರ ಮನಸ್ಸಲ್ಲಿ. ಏನೋ ಒಂದು ವಿಚಾರಗಳು ನಡೆದಿರುತ್ತೆ, ಅದು ಪ್ರೀತಿಯ ವಿಚಾರ ಆಗಿರ್ಬೋದು, ಮನೇಲಿ ತಂದೆ ತಾಯಿ ಜೊತೆ ಆಗಿರ್ಬೋದು, ಅಕ್ಕ ತಮ್ಮ ಜೊತೆ ಏನೋ ಒಂದು ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಅವ್ರು ಎಲ್ಲೋ ಒಂದ್ ಕಡೆ ಅದನ್ನ ಕೇಜ್ಡ್ ಆಗಿ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ. ಸೊ ಆ ವಿಚಾರಗಳನ್ನ ನಾನು ಸಿನಿಮಾದಲ್ಲಿ ಹೇಳ್ಬೇಕು, ಅವ್ರಿಗೆ ಅದ್ರಲ್ಲಿ ಖುಷಿ ಪಡಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು. ಲಾಸ್ಟಿಗೆ ಸಿನಿಮಾಯಿಂದ ಹೋಗ್ತಾ ಹೌದಪ್ಪ ಈ ತರದ ಒಂದು ಸಿನಿಮಾಯಿಂದ ಈ ಎಮೋಷನ್ ತಗೊಂಡು ಹೋದ್ವಿ ಅಂತ ಅನ್ಸ್ಬೇಕು ಅವರಿಗೆ. ಸೊ ಆ ವಿಚಾರ, ಅದು ದೊಡ್ಡ ಸಿನಿಮಾ ಮಾಡ್ತೀನ, ಬಿಗ್ ಬಜೆಟ್ ಸಿನಿಮಾ ಮಾಡ್ತೀನ, ಐತಿಹಾಸಿಕನ, ಯಾವ ಆಯಾಮದಲ್ಲಾದ್ರೂ ಮಾಡ್ಬೋದು. ಬಟ್ ಈ ಎಮೋಷನ್ಸ್ ಅನ್ನೋದು ಟ್ರೆಜರ್ ಮಾಡ್ಬೇಕು, ಆ ಥರ ಸಿನಿಮಾ ಮಾಡ್ಬೇಕು ಅನ್ನೋದು ಅಷ್ಟೇ ಆಸೆ. ಸೊ ಇಂಡಸ್ಟ್ರಿಯಲ್ಲಿ ಹೀರೋ ಹೀರೋಯಿನ್ ಅಂತ ಆದ್ಮೇಲೆ ಒಂದಲ್ಲ ಒಂದು ಏನಾದ್ರೂ ಒಂದು ಗಾಸಿಪ್ಗಳು ನಡೀತಾನೆ ಇರುತ್ತೆ. ಸೊ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಾದಂತಹ ಗಾಸಿಪ್ ಯಾವ್ದಾದ್ರು ರೀಸೆಂಟ್ ಆಗಿ ನಿಮಗೆ ನಗು ಬಂತು ಅಂದ್ರೆ ಅದು ಯಾವ್ದು ಸರ್? ಯಾವ್ದು ನಡೀತಾ ಇಲ್ಲ, ಅದೇ ನಂಗೆ ಬೇಜಾರಾಗ್ತಾ ಇದೆ. ಬೇಜಾರಿದೆ, ಯಾರು ನನ್ನ ಬಗ್ಗೆ ಗಾಸಿಪೇ ಮಾಡ್ತಾ ಇಲ್ಲ. ಪ್ಲೀಸ್ ಅಜಯ್ ರಾವ್ ಸರ್ ಅನ್ನು ಟ್ರೋಲ್ ಮಾಡಿ ಅಂತ. ಎಲ್ರು ಒಳ್ಳೆ ಹುಡುಗ ಸಾಕಾಗ್ಬಿಟ್ಟಿದೆ, ಬೋರ್ ಆಗ್ಬಿಟ್ಟಿದೆ. ಯಾರಾದ್ರೂ ಗಾಸಿಪ್ ಮಾಡ್ರು ಪ್ಲೀಸ್. ಅಯ್ಯೋ, ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ರು ಹೀರೋ ನನ್ನ ಟ್ರೋಲ್ ಮಾಡಿ ಗಾಸಿಪ್ ಮಾಡಿ ನನ್ನ ಬಗ್ಗೆ ಅಂತ ಕೇಳ್ಕೊಂತ ಇದ್ದಾರೆ. ಸೊ ಎಷ್ಟು ದಿನ ಅಂತ ಬೇರೆಯವ್ರದ್ದು ಗಾಸಿಪ್ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಳ್ಳೋದು, ನಮ್ದು ನಾವು ನೋಡೋಣ ಸ್ವಲ್ಪ. ಅಜಯ್ ರಾವ್ ಸರ್, ಮುಂದಿನ ದಿನದಲ್ಲಿ ನಾವು ಯಾವ ರೀತಿಯಾದಂತಹ ಪ್ರಾಜೆಕ್ಟ್ ನೋಡಬಹುದು ಅಂತ ಕೇಳೋದಾದ್ರೆ, ಅಂದ್ರೆ ಲವರ್ ಬಾಯ್ ಆಗಿ ನೋಡಬಹುದಾ ಏನು? ಫಾರ್ ಶ್ಯೂರ್, ಐ ಪ್ರಾಮಿಸ್ ಒನ್ ಬಿಗ್ ಸರ್ಪ್ರೈಸ್ ವೆರಿ ಶಾರ್ಟ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಅಂಡ್ ಆಲ್ ದ ವೆರಿ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ ಇಂದ ಪಾರ್ಟ್ನರ್ ತನಕ ನಿಲ್ಸಿದೆ. ಹೀಗೆ ನಿಮ್ಮ ಜರ್ನಿ ಮುಂದುವರಿತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ
ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಆಗ ಎಷ್ಟು ಎನರ್ಜಿ ಇತ್ತೋ ಈಗ್ಲೂ ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ ಅಜಯ್ ರಾವ್ ಸರ್. ಸೊ ಈ ರೀತಿಯಾದಂತಹ ಸುದ್ದಿಗಳನ್ನ ನೋಡ್ತಾ ಇರೋದಕ್ಕೋಸ್ಕರ statenews.live ನ ಫಾಲೋ ಮಾಡಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷಿತಾ. ಥ್ಯಾಂಕ್ ಯು. State News.live ಸುದ್ದಿಯಲ್ಲಿ ಸದಾ ಮುಂದು.